ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ತಮ್ಮ 89ನೇ ವಯಸ್ಸಲ್ಲಿ ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ಹೀಮ್ಯಾನ್ ಅಂತಾನೆ ಪ್ರಸಿದ್ಧಿ ಪಡೆದುಕೊಂಡಿದ್ರು ಧರ್ಮೇಂದ್ರ ಅಂದರೆ ಒಂಥರ ಸ್ಫುರದ್ರೂಪಿ ನಟ, ಅದ್ಭುತ ಅಂಗಸೌಷ್ಠವ, ಬಲಿಷ್ಠ ಸ್ನಾಯುಗಳು. ಆ ಕಾಲಕ್ಕೆ ಒಂಥರ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಂಥ ನಟ ಧರ್ಮೇಂದ್ರ. ಒಂದು ವ್ಯಾಯಾಮ ಯಾಕೆ ಬೇಕು ಮನುಷ್ಯನಿಗೆ, ದೇಹ ಹೇಗಿಟ್ಕೊಳ್ಬೇಕು, ಅಭಿನಯ, ಆ ನಟನೆ, ಆ ಒಂದು ರೀತಿಯಲ್ಲಿ ಬಬ್ಲಿ ಆಗಿದ್ದಂಥ ಒಂದು ಕ್ಯಾರೆಕ್ಟರ್ಗಳು, ಈ ರೀತಿ ಬಂದಾಗ ಧರ್ಮೇಂದ್ರ ಬಹಳ ಸೆಳೆದು ಬಿಡ್ತಾರೆ. ಹೀಮ್ಯಾನ್ ಅಂತ ಸುಮ್ಮನೆ ಕರೆದಿರಲಿಲ್ಲ ಧರ್ಮೇಂದ್ರ ಅವರನ್ನು. ಅಂಥ ನಟ ತಮ್ಮ 89ನೇ ವಯಸ್ಸಲ್ಲಿ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಮುಂಬೈ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಧರ್ಮೇಂದ್ರ. ಹಿಟ್ ಸಿನಿಮಾ ಶೋಲೆ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅವರು ಅಭಿನಯಿಸಿದರು. ಶೋಲೆ ಅಂದರೆ ಸಾಕು ಧರ್ಮೇಂದ್ರ, ಅಮಿತಾಬ್ ಬಚ್ಚನ್ ಮತ್ತು ಹೇಮಾ ಮಾಲಿನಿ ಅಂತ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ. ಅಷ್ಟರ ಮಟ್ಟಿಗೆ ವೀರು ಜೈ ಎನ್ನುವ ಒಂದು ಅದ್ಭುತ ಜೋಡಿ ಇದ್ದಂಥ ಒಬ್ಬ ಗಬ್ಬರ್ನ ಹೇಗೆ ಕಟ್ಟಾಕ್ತಾರೆ ಅವರು, ಹೇಗೆ ಅವನನ್ನು ಹಿಡ್ಕೊಂಡು ಬರ್ತಾರೆ ಅನ್ನೋ ಒಂದು ವಿಚಾರ ಇತ್ತಲ್ಲ, ಅದರ ಮೇಲೆ ಬಂದಂಥ ಒಂದು ಕಥೆ. ಆ ಕಥೆಗೆ ಜೀವ ತುಂಬಿ ಅಭಿನಯಿಸಿದ್ರು. ಆ ಕಾಲಕ್ಕೆ ಒಂಥರ ಹೊಸ ನೆರೆಟಿವ್ ಇದ್ದಂಥ ಒಂದು ಕಥೆ, ಹೊಸ ಕಥೆ. ಏ ದೋಸ್ತಿ ಹಮ್ ನಹೀ ತೋಡೆಂಗೆ ಎನ್ನುವ ಒಂದು ಹಾಡಾಗಬಹುದು. ಆ ಒಂದು ಸಿನಿಮಾ ಎಲ್ಲ ನಮ್ಮ ರಾಮನಗರದಲ್ಲಿ ಶೂಟ್ ಆದಂಥ ಸಿನಿಮಾ ಅದು. ಆ ಸಿನಿಮಾದಿಂದ ಇವರ ಪ್ರಖ್ಯಾತಿ ಇನ್ನು ಉತ್ತುಂಗಕ್ಕೆ ಹೋಯಿತು. 1960ರಲ್ಲಿ ನಟ ಧರ್ಮೇಂದ್ರ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ದಿಲ್ ಭೀ ತೇರಾ ಹಮ್ ಭೀ ತೇರೆ ಮೊದಲ ಚಿತ್ರ ಅವರದು. ಶೋಲೆನೂ ಸೇರಿ ಟೋಟಲ್ ಆಗಿ 300ಕ್ಕಿಂತ ಹೆಚ್ಚಿನ ಸಿನಿಮಾಗಳಲ್ಲಿ ಅವರು ಅಭಿನಯಿಸ್ತಾರೆ. ವಿಲೇಪಾರ್ಲೆ ಚಿತಾಗಾರದಲ್ಲಿ ಇಂಥ ಅದ್ಭುತ ನಟ, ಅದ್ಭುತವಾಗಿ ಬದುಕಿದಂಥ ನಟನ ಅಂತ್ಯಕ್ರಿಯೆ ನಡೀತಾ ಇದೆ. ಇಶಾ ಡಿಯೋಲ್ ಆನಂತರದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಇನ್ನೊಂದು ಕಡೆ ಹಲವು ಸೆಲೆಬ್ರಿಟಿಗಳು ಇದೀಗ ಅಲ್ಲಿ ಬರ್ತಾ ಇದ್ದಾರೆ. ಇಶಾ ಡಿಯೋಲ್ ಆಗಬಹುದು, ಅಮಿತಾಬ್ ಬಚ್ಚನ್ ಆಗಬಹುದು, ಅಭಿಷೇಕ್ ಬಚ್ಚನ್ ಆಗಬಹುದು, ಆಮಿರ್ ಖಾನ್ ಸೇರಿ ಹಲವು ಖ್ಯಾತ ನಾಮರು ಇದೀಗ ಆಗಮಿಸ್ತಾ ಇದ್ದಾರೆ. ಧರ್ಮೇಂದ್ರ ಅವರಿಗೂ ರಾಮನಗರಕ್ಕೂ ಅವಿನಾಭಾವ ಸಂಬಂಧ. ರಾಮನಗರವನ್ನು ರಾಮ್ಗಢ್ ಅಂಥೇಳಿ ಅವತ್ತಿಗೆ ಪರಿಚಯಿಸ್ತಾರೆ. ರಾಮನಗರ ಯಾಕೆ ಆಯ್ಕೆ ಆಯಿತು ಶೋಲೆ ಸಿನಿಮಾಗೆ ಅಂತ ಬಂದಾಗ ತುಂಬ ಕಡೆ ರಮೇಶ್ ಸಿಪ್ಪಿ ನಿರ್ದೇಶಕ ಅವರು ಓಡಾಡಿರ್ತಾರೆ ಲೊಕೇಶನ್ ಹುಡುಕುವಂಥ ವಿಚಾರದಲ್ಲಿ. ಅವರಿಗೆ ಇಷ್ಟವಾದಂಥ ಪ್ಲೇಸ್ ಅಂತ ಹೇಳಿದ್ರೆ ಅದು ರಾಮನಗರದ ರಾಮದೇವರ ಬೆಟ್ಟ. ಈಗ ರಾಮದೇವರ ಬೆಟ್ಟ ಅಂತ ಕರೀತಾರೆ, ಮೊದಲು ಆ ಭಾಗದಲ್ಲೇ ಅದು ರಾಮದೇವರ ಬೆಟ್ಟ. ಅದು ಇವರು ಶೋಲೆಗದು ರಾಮ್ಗಢ್ ಅದು ಇದು ಅಂತ ಊರೆಲ್ಲ ಮಾಡ್ಕೊಳ್ತಾರೆ. ಒಂದು ನಗರವನ್ನೇ ಕಟ್ಟಿರ್ತಾರೆ ಮತ್ತು ಜನತೆಯ ಕೋರಿಕೆ ಮೇರೆಗೆ ಅಲ್ಲಿ ಯಾವ್ಯಾವ್ದು ಹೇಗಿತ್ತೋ ಹಾಗೆ ಬಿಟ್ಟು ಕೂಡ ಬರ್ತಾರೆ ಅವರು. ಸಿನಿಮಾದೆಲ್ಲ ಚಿತ್ರೀಕರಣ ಆದಮೇಲೆ ಆಮೇಲೆ ಅದು ಜಗದ್ವಿಖ್ಯಾತವಾದಂಥ ಹಿಟ್ಟಾಯಿತು. ಅದು ಏನು ರಹಸ್ಯವಾಗಿ ಉಳಿದಿಲ್ಲ, ಅದು ಬೇರೆ ವಿಚಾರ. ಶೋಲೆ ಚಿತ್ರೀಕರಣ ಆದಮೇಲೆ ರಾಮದೇವರ ಬೆಟ್ಟ ಶೋಲೆ ಬೆಟ್ಟ ಆಗಿಬಿಡುತ್ತೆ. ರಾಮನಗರದ ಬೆಟ್ಟ ಶೋಲೆ ಬೆಟ್ಟ ಅಂತಲೇ ಫೇಮಸ್ ಆಗಿಬಿಡುತ್ತೆ. ಅದು 1975 ಆ ಸಂದರ್ಭದಲ್ಲಿ ತೆರೆ ಕಂಡಿದ್ದಂಥ ಬ್ಲ್ಯಾಕ್ ಬಸ್ಟರ್ ಚಿತ್ರ ಅದು. ನೋಡಿ, ಅದು 1975ರಲ್ಲಿ ತೆರೆ ಕಂಡು 50 ವರ್ಷ ಪೂರೈಸಿರುವ ಕಾಲಘಟ್ಟದಲ್ಲಿ ಧರ್ಮೇಂದ್ರ ಇನ್ನಿಲ್ಲವಾದರು. 50 ವರ್ಷ ಸಿನಿಮಾಗೆ ತುಂಬಿದೆ. 89 ವರ್ಷ ಧರ್ಮೇಂದ್ರ ಅವರಿಗೆ. ಅಂಥ ಧರ್ಮೇಂದ್ರ ಇಲ್ಲ. ಅಮಿತಾಬ್ ಅವರೊಂದಿಗೆ ಇನ್ನೊಂದು ಕಡೆ ಇದೇ ಧರ್ಮೇಂದ್ರ ಅದ್ಭುತವಾಗಿ ಅಭಿನಯಿಸಿದಂಥ ಒಂದು ಚಿತ್ರ ಅದು. 50 ವರ್ಷಗಳ ಹಿಂದೆಯೇ ಜಗತ್ತಿಗೆ ಪರಿಚಯಿಸಿದರು ರಾಮನಗರದ ಬೆಟ್ಟವನ್ನು. ಅಂದಿನಿಂದ ಇವತ್ತಿನವರೆಗೂ ಶೋಲೆ ಬೆಟ್ಟ ಪ್ರವಾಸಿಗರ ಪ್ರಸಿದ್ಧ ತಾಣವಾಗಿದೆ. ಶೋಲೆಯಲ್ಲಿ ವೀರು ಪಾತ್ರವನ್ನು ಮಾಡಿದ್ದವರೇ ಈ ಧರ್ಮೇಂದ್ರ. ಅಮ್ಜದ್ ಖಾನ್ ಕೂಡ ಅದರಲ್ಲಿ ಗಬ್ಬರ್ ಸಿಂಗ್ ಪಾತ್ರವನ್ನು ನಿರ್ವಹಿಸಿದರು. ವಯಸ್ಸಲ್ಲಿ ಬಹಳ ಚಿಕ್ಕವರಾಗಿದ್ದರು. ಅಮ್ಜದ್ ಖಾನ್ ಆ ಪಾತ್ರಕ್ಕೆ ಒಪ್ಕೊಂಡಿರಲಿಲ್ಲ. ನನಗೆ ಹೀರೋ ಪಾತ್ರ ಕೊಡಿ ಅಂತ ಕೇಳಿಕೊಂಡಿದ್ದರು. ಆದರೆ ಅಮ್ಜದ್ ಖಾನ್ ಅವರಿಗೆ ಆ ಸಿನಿಮಾದಲ್ಲಿ ನೀವು ಇದೇ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿಸಿದ್ರು. ಆ ನಂತರದಲ್ಲಿ ಅಮ್ಜದ್ ಖಾನ್ ಆ ಪಾತ್ರದಿಂದ ವಿಶ್ವವಿಖ್ಯಾತರಾಗಿದ್ದು ಗುಟ್ಟಾಗೇನು ಉಳಿದಿಲ್ಲ. ಅಂತಹ ಧರ್ಮೇಂದ್ರ ಇವತ್ತಿಗೆ ಆ ಸಿನಿಮಾದಲ್ಲಿ ಅಭಿನಯಿಸಿದಂಥ ಧರ್ಮೇಂದ್ರ ಆಗಲಿದ್ದಾರೆ. ಹೇಮಾ ಮಾಲಿನಿ ಅವರನ್ನು 2ನೇ ಪತ್ನಿಯನ್ನಾಗಿ ಧರ್ಮೇಂದ್ರ ವರಿಸಿದ್ರು. ಧರ್ಮೇಂದ್ರ ಅವ್ರಿಗೆ ಇನ್ನೊಂದು ಕಡೆ ಬಾಬಿ ಡಿಯೋಲ್, ಸನ್ನಿ ಡಿಯೋಲ್ ಮಕ್ಕಳಿದ್ದಾರೆ. ಇದೀಗ ಹೇಮಾ ಮಾಲಿನಿ ಕೂಡ ದುಃಖತಪ್ತರಾಗಿದ್ದಾರೆ. ಎಲ್ಲರೂ ಕೂಡ ಇದೀಗ ಬರಲಿಕ್ಕೆ ಶುರು ಮಾಡಿದ್ದಾರೆ. चला खोलला चला खोलला
ಧರ್ಮೇಂದ್ರ ಅವರು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಬರೀ ಧರ್ಮೇಂದ್ರ ಅಂತ ಹೇಳಿದ್ರೆ ಬರೀ ಧರ್ಮೇಂದ್ರ ಅವರು ಅಗಲಿದ್ದಲ್ಲ, ಒಂದು ಪರಂಪರೆಯೇ ನಮ್ಮನ್ನು ಅಗಲಿ ಹೋಗಿದೆ. ಇತಿಹಾಸದ ಒಂದು ದೊಡ್ಡ ಪುಟವೇ ನಮ್ಮನ್ನು ಅಗಲಿ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. 300ಕ್ಕಿಂತ ಹೆಚ್ಚಿನ ಸಿನಿಮಾಗಳು. ಒಬ್ಬ ನಾಯಕನಾಗಿ ನಟಿಸೋದಿದೆಯಲ್ಲ, ಅಷ್ಟು ಈಸಿ ಅಲ್ಲ ಅದು. ಒಬ್ಬ ನಾಯಕ ನಟ ಎಷ್ಟೋ ಸಂದರ್ಭಗಳಲ್ಲಿ 50 ಸಿನಿಮಾ ಮಾಡೋದು ದೊಡ್ಡ ವಿಷಯ ಆಗಿಬಿಡುತ್ತೆ. ಬರೀ 50 ಸಿನಿಮಾಗಳು ಅಂಥದ್ರಲ್ಲಿ 300 ಸಿನಿಮಾಗಳು ಅಂತ ಹೇಳಿದ್ರೆ ಎಷ್ಟು ಬೇಡಿಕೆ ಇದ್ದರೆ 300 ಸಿನಿಮಾ ಮಾಡಿ ಅರಗಿಸಿಕೊಳ್ಳಬಹುದು ಯೋಚನೆ ಮಾಡಿ. 50 ಸಿನಿಮಾಗೆ ಸುಸ್ತು, 75 ಸಿನಿಮಾಗೆ ಸುಸ್ತಾಗ್ತಾರೆ, ಬೇಡ ಅನ್ನಿಸ್ತಾರೆ. ಇನ್ನೇನೋ ಟ್ರೆಂಡ್ ಬಂದಿರುತ್ತೆ, ಇನ್ಯಾವುದೋ ಹೊಸ ಹೀರೋ ಬಂದಿರ್ತಾನೆ, ಅವ್ರು ಯಾರಿಗೂ ಇಷ್ಟ ಆಗ್ತಾರೆ, ಆ ಮೂವಿ ಓಡುತ್ತೆ, ಅವ್ರದ್ದು ಓಡಲ್ಲ. ಇಂಥ ಎಲ್ಲ ವಿಷಯಗಳ ನಡುವೆ ಧರ್ಮೇಂದ್ರ ಅವರು ನಮ್ಮನ್ನು 300ಕ್ಕಿಂತ ಹೆಚ್ಚಿನ ಸಿನಿಮಾಗಳಲ್ಲಿ ನಗಿಸಿದ್ದಾರೆ, ರಂಜಿಸಿದ್ದಾರೆ. ಅಂಥ ಅದ್ಭುತ ನಟ ಧರ್ಮೇಂದ್ರ ಇವತ್ತು ತೀರ್ಕೊಂಡಿದ್ದಾರೆ. ಅತ್ಯಂತ ಸಂತಾಪ ಹರಿದು ಬರ್ತಾ ಇದೆ ಧರ್ಮೇಂದ್ರ ಅವರಿಗೆ. ಶಾರುಖ್ ಖಾನ್, ಸಲ್ಮಾನ್ ಖಾನ್ ಆದಿಯಾಗಿ ಅನೇಕರು ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಧರ್ಮೇಂದ್ರ ಅವರ ನಿಧನಕ್ಕೆ ಸಂಬಂಧಪಟ್ಟಂತೆ. ಇತ್ತೀಚೆಗಷ್ಟೇ ಅವರು ಆಸ್ಪತ್ರೆಗೆ ಸೇರಿಸಲ್ಪಟ್ಟಿದ್ದರು. ಆನಂತರ ನಿವಾಸಕ್ಕೆ ಕರೆದುಕೊಂಡು ಬರಲಾಗಿತ್ತು. ಅವರು ಆರೋಗ್ಯವಾಗಿದ್ದಾರೆ ಅಂತ ಕೂಡ ಹೇಳಲಾಗಿತ್ತು. ಚೇತರಿಸಿಕೊಳ್ಳಬಹುದೇನೋ ಧರ್ಮೇಂದ್ರ ಅವರು ಅಂಥೇಳಿ ಅಂದಾಜು ಕೂಡ ಇತ್ತು. ಆದರೆ ಇವತ್ತು ಕಾಲನ ಕರೆಗೆ ಹೋಗೊಟ್ಟು ಸಾವು ಬದುಕಿನೊಂದಿಗೆ ಸೆಣಸ್ತಾ ಇದ್ದಂಥ ಧರ್ಮೇಂದ್ರ ಈ ಒಂದು ಸೆಣಸಾಟದಲ್ಲಿ ಕಾಲನಿಗೆ ಅವರು ಶರಣಾಗಿದ್ದಾರೆ, ತೀರ್ಕೊಂಡಿದ್ದಾರೆ ಧರ್ಮೇಂದ್ರ ಅವರು. 89 ವರ್ಷ ಧರ್ಮೇಂದ್ರ ಅವರಿಗೆ. 89ನೇ ವಯಸ್ಸಲ್ಲಿ ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಂಥ ವ್ಯಕ್ತಿ ಧರ್ಮೇಂದ್ರ ಅವರು. ಸೊ ಅಂತಹ ವ್ಯಕ್ತಿ ಇದೀಗ ಅವರು ಅಗಲಿರುವಂಥ ಸುದ್ದಿಯನ್ನು ಇನ್ನು ಯಾರು ಅರಗಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ಸೀತಾ ಅವ್ರ ಗೀತಾ ಸಿನಿಮಾ ಆಗಲಿ, ಪೂಲ್ ಅವರು ಪತ್ತರ್ ಆಗಲಿ, ಶೋಲೆ ಆಗಲಿ, ಯಾರು ಮರೆಯಲಾರದಂಥ ಸಿನಿಮಾಗಳು ಧರ್ಮೇಂದ್ರ ಅವರು ಅಭಿನಯಿಸಿದ್ರು. ಆ ಒಂದು ಸಿನಿಮಾಗಳಲ್ಲಿ ಎಂಡ್ ಆಫ್ ಎನ್ ಎರಾ ಅಂತ ಕರೀತಾರೆ. ಒಂದು ಯುಗಾಂತ್ಯ ಇದು, ಧರ್ಮೇಂದ್ರ ಎನ್ನುವ ಯುಗಾಂತ್ಯ ಅಂತ ಕೂಡ ಇದನ್ನು ಕರೀತಾರೆ. ಅಂತಹ ಧರ್ಮೇಂದ್ರ ಎಲ್ಲರನ್ನ ಬಿಟ್ಟು ಇವತ್ತು ಅಗಲಿದ್ದಾರೆ.